ಈಗಂತ ನಾನು ಬೆಂಗಳೂರಿಂದ ಇವಾಗ ಲ್ಯಾಂಡ್ ಆಗಿದೆ. ಸಾವು ಒಂದು ವಾರ ಕೆಲಸ ಇಲ್ಲ ನಮ್ಗೆ ಅಲ್ಲಿ. ಇದು ಬಿಸಿಲಿಗೆ ಹೊಳಿತಾ ಇತ್ತು ಟಾಂಟಣಿ ನೋಡುವಾಗ ಇದು ಬಂಗಾರ ದುಂಗರ ಜಿಮ್ ಇದ್ದು ಡಯಟ್ ಅಂತ ಟೆನ್ಷನ್ ಮಾಡೋದು ಇಲ್ಲ. ಇದು ಬ್ಯಾಗಲ್ಲಿ ಡ್ರೆಸ್ ಎಲ್ಲ ಉಂಟು ಇವ್ರದ್ದು. ಮಾರ್ನಿಂಗ್ ಗೈಸ್, ಎಲ್ರು ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಸೊ ನಾನು ಬಂದಿರೋದು ನಿನ್ನೆ ಆಯ್ತಾ. ಸೊ ನಿನ್ನೆ ಏನೆಲ್ಲ ಮಾಡಿದೀವಿ ಅಂತ ಪಟ್ ಅಂತ ತೋರಿಸ್ತೀನಿ ಗೈಸ್. ನನ್ನ ಅಪ್ಪ ಅಮ್ಮ ಮದುವೆ ಆಗಿ ಇವತ್ತಿಗೆ 26 ವರ್ಷ ಆಗಿದೆ. ಸೊ ಹಾಗಾಗಿ ನಾವು ಇವತ್ತು ಕೇಕ್ ಕಟ್ ಮಾಡ್ತಿದ್ದೇವೆ. ನಾನು ಇವತ್ತು ಬೆಂಗಳೂರಿಂದ ಬಂದದ್ದು. ನಾನು ಬರುವಷ್ಟೊತ್ತಿಗೆ ಅಪ್ಪ ಅಮ್ಮ ಮತ್ತೊಂದ್ ಸರ್ತಿ ಮದುವೆ ಆಗಿತ್ತು. ನನಗೆ ಅದನ್ನು ನೋಡುವಂತ ಭಾಗ್ಯ ಇರಲಿಲ್ಲ. ಇವತ್ತು ಇವರು ಯೋಗ ಕ್ಲಾಸ್ ಅಲ್ಲಿ ಯೋಗದ ಮೆಂಬರ್ಸ್ ಗಳೆಲ್ಲ ಸೇರಿ ಅಪ್ಪ ಅಮ್ಮಂದು ಮತ್ತೊಂದ್ ಸರ್ತಿ ಮದುವೆ ಮಾಡಿದ್ದಾರೆ. ಒಟ್ಟು ಇವರು ಲೈಫ್ ಅಲ್ಲಿ 3 ಸಾರಿ ಮದುವೆ ಆಗಿದ್ದಾರೆ. ಒಂದು ನಮ್ಗೆ ಗೊತ್ತಿಲ್ಲ, ನಾವು ಆಲ್ಬಮ್ ಅಲ್ಲಿ ನೋಡಿದ್ವಿ ಮದುವೆ ಆಗಿರೋದನ್ನ. ಇನ್ನೊಂದು ಹೋದ ವರ್ಷ 25ನೇ ವರ್ಷಕ್ಕೆ ನಾವು ಗಮ್ಮತ್ ಮಾಡಿದ್ವಿ, ಆಗ ಮದುವೆ ಆಗಿದ್ರು. ಅಂಡ್ 26ನೇ ವರ್ಷ ಈ ಸರ್ತಿ ಯೋಗದಲ್ಲಿ ಇವರು ಅದ್ಧೂರಿಯಾಗಿ ಮತ್ತೊಂದ್ ಸರ್ತಿ ಮದುವೆ ಆಗಿ ಹೊಸ ಯುಗಕ್ಕೆ ಕಾಲಿಡ್ತಾ ಇದ್ದಾರೆ 26ನೇ ವರ್ಷದ್ದು. ಸೊ ಹಾಗಾಗಿ ಇವತ್ತು ಫುಲ್ ಖುಷಿ. ಅಂಡ್ ಇವತ್ತು ಬೇರೆ ಬೇರೆ ಪ್ಲಾನ್ಸ್ ಗಳೆಲ್ಲ ಇದೆ. ನಾಳೆ ಕೂಡ ಸಾಕಷ್ಟು ಪ್ಲಾನ್ಸ್ ಗಳಿವೆ. ಸೊ ಇವಾಗ 26ನೇ ವರ್ಷದ ಕೇಕ್ ಅನ್ನ ನಾವು ಕಟಿಂಗ್ ಮಾಡ್ಲಿಕ್ಕಿದ್ದೇವೆ. ಸೊ ಬನ್ನಿ. ಬರ್ಲಿಲ್ಲ ಅವ್ರು ಇನ್ನು ಕೂಡ, ಮತ್ತೆ ಬರ್ತಾರೆ. ಎಲ್ಲರ ಜೊತೆ ಇವತ್ತು ಸೇರ್ಕೊಂಡು ಇವತ್ತಿನ ದಿನ ಫುಲ್ ಗಮ್ಮತ್ ಮಾಡೋಣ. ಸರಿ, ಹಾಗಾದ್ರೆ ಕೇಕ್ ಕಟ್ ಮಾಡ್ತೀವಿ, ನೋಡಿ. ಕಂಗ್ರ್ಯಾಚುಲೇಷನ್ 26ನೇ ವರ್ಷದ ಮದುವೆಯ ದಿನಕ್ಕೆ ಸ್ವಾಗತ. ಪಾಪ ಅಮ್ಮ ಕಾಯ್ತಾ ಇದ್ರು ನೀವು ನಿಮ್ಮ ಬರುವಿಕೆಗೆ. ಏನಮ್ಮ ಎಂತಾಗಿದೆ? ಎಂತ ಸೂಪರ್ ಆಗಿದಲ್ಲ ಇವಳದು ಯಾರು ಗೈಸ್, ಇದು ದೊಡ್ಡ ನೆಂಟ್ರು ನಮಗೆ, ಅಪರೂಪ. ಇಲ್ಲೇ ಇರ್ತಾನೆ ಮಾಮ, ಆದ್ರೆ ಬರೋದು ಕಮ್ಮಿ. ಶೆಕೆ ಹೇಗುಂಟು ಮಾಮ? ಶೆಕೆ ಶೆಕಿಲ್ವಾ? ದೇವ್ರು ಚಂಡಿ ಆಗಿದೆ, ಶೆಕೆ ಇಲ್ಲ ಅಂತ. ಸ್ವಲ್ಪ ಅಪ್ಪನ ವೆಡ್ಡಿಂಗ್ ಆ್ಯನಿವರ್ಸರಿಯ ಮೂಮೆಂಟ್ಗಳನ್ನು ಸೆಲೆಬ್ರೇಟ್ ಮಾಡಿಕೊಂಡು ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೊಮ್ಮೆ ಬಂದು ಸ್ನಾನ ಆಗಿತ್ತು, ಇನ್ನೊಮ್ಮೆ ಸ್ನಾನ ಮಾಡಿ ಇವಾಗ ಇವತ್ತು ಅಜ್ಜಿ ಮನೆಯಲ್ಲಿ, ಅಂದರೆ ನಮ್ಮ ಅಪ್ಪನ ಕುಟುಂಬದ ಮನೆಯಲ್ಲಿ ಒಂದು ದೈವಗಳಿಗೆ ಪರ್ವ ಕೊಡಲಿಕ್ಕಿದೆ. ಹಾಗಾಗಿ ಅಗೆಲ್ ಸೇವೆ ಕೂಡ ಕೊಡಲಿಕ್ಕಿರೋದ್ರಿಂದ ಈಗ ಅಲ್ಲಿ ಹೋಗಬೇಕು. ಯಾಕಂತ ಹೇಳಿದ್ರೆ ಅಗೆಲ್ ಸೇವೆ ಅದು ರಾತ್ರಿ ಕೊಡೋದಾಗಿದ್ರು ಕೂಡ ಅದರ ಕೆಲಸ ಬೆಳಗ್ಗಿಂದನೇ ಶುರುವಾಗಿರುತ್ತೆ. ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಹಿರಿಯರ ಮನೆ ಕೆಲಸಕ್ಕೆ ನಾವು ಹೋಗೋದು, ಅದು ಸರಿಯಾದ ಸಮಯಕ್ಕೆ ಹೋಗೋದು ಕೂಡ ಒಂದು ನಾವು ಮರಿಬಾರ್ದು. ಸೊ ಹಾಗಾಗಿ ತುಂಬ ಸಮಯ ಆಯ್ತು ಆಚೆ ಹೋಗದೆ ಕೂಡ. ಇವತ್ತು ಒಂದು ಸಮಯ ಬಂದಿದೆ ಅಂತ ಅಂದ್ಕೊಂಡು ಈಗ ಹೋಗ್ತಾ ಇದ್ದೀನಿ. ಕೆಲಸಗಳಿದ್ರೆ ಮಾಡಬೇಕು. ರಾತ್ರಿ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೇನೆ. ಬನ್ನಿ ಹಾಗಾದರೆ ಹೋಗುವ. ಫೈನಲಿ ಬೆಳಗ್ಗೆ ಎದ್ದು ಗಾಡಿನ ಏನೋ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗ್ತಿತ್ತು, ಅಂದರೆ ಸ್ಟಾರ್ಟ್ ಆಗ್ತಿತ್ತು ಬಟ್ ಆ ದಮ್ ತಗೊಳ್ತಿರ್ಲಿಲ್ಲ ಗಾಡಿ. ಸೊ ಹಾಗಾಗಿ ಅದು ಏನಪ್ಪ ವಿಶೇಷ, ಅದೇನು ಸಮಸ್ಯೆ ಅಂತ ಪಿಟ್ಟರಲ್ಲಿ ತೋರಿಸಿ ಕರೆಕ್ಟಾಗಿ ಬೆಳಗ್ಗೆ ಹೋದವರು ಮಧ್ಯಾಹ್ನ ತನಕ ಅಲ್ಲೇ ಆಯಿತು. ತುಂಬ ಬೇರೆ ಬೇರೆ ಕೆಲಸಗಳೆಲ್ಲ ಇತ್ತು. ಅದ್ರ ಜೊತೆ ನಮ್ಮ ಗಾಡಿ ಕೆಲಸ ಎಲ್ಲ ಆಯಿತು. ಅದು ಏರ್ ಫಿಲ್ಟ್ರು ಮತ್ತು ಕಾರ್ಬೋರೇಟರ್ದು ಸಮಸ್ಯೆ ಇತ್ತು. ಸ್ವಲ್ಪ ಬೂಸ್ಟ್ ತಗೊಳ್ತಿರಲಿಲ್ಲ ಗಾಡಿ. ಬಟ್ ಇವಾಗ ಪವರ್ಫುಲ್ ರಾಕೆಟ್ ಥರ ಆಗಿದೆ. ಆ್ಯಂಡ್ ಇವಾಗ ಬೆಳಗ್ಗೆ ಫ್ಯೂಲ್ ಹಾಕಿದ್ದೀನಿ, ನಿನ್ನೆ ಫ್ಯೂಲ್ ಹಾಕಿದ್ದೀನಿ, ಈಗ ಮತ್ತೆ ಫ್ಯೂಲ್ ಹಾಕಬೇಕು. ಫ್ಯೂಲ್ ಹಾಕಿ ಹಾಗೆ ಸೀದಾ ಈಗ ಉಜಿರೆಗೆ ಹೋಗಬೇಕು. ಸೊ ನಾನು ಬೆಳಗ್ಗೆ ಹೇಳಿದಾಗೆ ಉಜಿರೆಯಲ್ಲಿ ಇವತ್ತು ನನ್ನ ಫ್ರೆಂಡ್, ಅಂದರೆ ನೀವು ನೋಡಿರ್ಬೋದು, ನಮ್ಮ ವಿಘ್ನೇಶ್ ಅಂತ ಹೇಳಿ ನಮ್ಮ ಬ್ಲಾಗಲ್ಲಿ ಯಾವಾಗ ಬರ್ತಾ ಇರ್ತಾನೆ, ಅವನ ಅಣ್ಣನ ಮನೆ ಹೋಗ್ಲು. ಹೇಗಿದೆ ಆ ಮನೆ ಎಲ್ಲ ನೋಡುವ. ತುಂಬ ಖರ್ಚು ಮಾಡಿದ್ದಾರೆ ಮನೆಗೆ. ನಾನು ಹೋಗ್ಲಿಕ್ಕೆ ಮೈನ್ ಕಾರಣ ಭಾರಿ ಚಂದ ಆಗಿದೆ ಅಂತೆ ಆ ಮನೆ ಅಂತ ತುಂಬ ಜನ ಹೇಳಿದರು. ಸೊ ಅದನ್ನು ನೋಡಬೇಕು. ಆ್ಯಂಡ್ ನಮ್ಮ ವಿಘ್ನೇಶ್ ಇರ್ತಾನೆ, ಅವರ ಅಣ್ಣ ಅಂತೆಲ್ಲ ಮಾತಾಡಬೇಕು ಅಂತೇಳಿ. ಆ್ಯಂಡ್ ಬನ್ನಿ, ಈಗ ಹೊರಡು ಹೊತ್ತಾಗಿದೆ, ಹೋಗುವ. ಸೊ ಈಗ ಆಲ್ರೆಡಿ ತುಂಬ ಹೊತ್ತಾಗಿದೆ. ನಾನು ಗಾಡಿಗೆ ಒಂದು ಪಾರ್ಟ್ ತಗೊಂಡು ಬಂದಿದ್ದೆ. ಇದು ಏರ್ ಫಿಲ್ಟ್ರು, ಇದು ಯಮಹ ಕಕ್ಸಿದ್ದು. ಸೊ ಇದಕ್ಕೆ ಆಗುತ್ತೆ ಅಂತ ಹೇಳಿದ, ಬಟ್ ಆಗಲಿಲ್ಲ. ಮತ್ತು ಅವರನ್ನು ಜುಗಾಡು ಮಾಡಿ ಏರ್ ಫಿಲ್ಟ್ರೆಲ್ಲ ಮಾಡಿದ್ದಾರೆ. ಆ್ಯಂಡ್ ಒನ್ ಥಿಂಗ್, ನೀವು ಜಾಸ್ತಿ ನಮ್ಮ ವೀಡಿಯೋಗಳನ್ನೆಲ್ಲ ನೋಡಿರ್ತೀರ, ಅದನ್ನ ಶೂಟ್ ಮಾಡೋ ಹೆಚ್ಚಾಗಿ ಇವನೇ, ಆಯಿತಾ. ಸೊ ಇವತ್ತು ನಮ್ಮ ಜೊತೆ ಇವನಿದ್ದಾನೆ. ಸೊ ಈಗ ನಾವು ಒಂದು ಶೂಟಿಗೆ ಹೋಗ್ತಾ ಇದ್ದೇವೆ. ಆ್ಯಂಡ್ ಮನೆ ಹೋಗ್ಲಿಕ್ಕೆ ನಮ್ಮ RX ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗನ್ನು ಶೂಟ್ ಮಾಡೋದು ಯಶು. ಸೊ ಹೋಗೋಣ ಬನ್ನಿ.
ಸ್ಟಾರ್ಟಿಂಗ್ ಪ್ರಾಬ್ಲಮ್, ಸ್ಟಾರ್ಟಿಂಗ್ ಅಲ್ಲ ಸ್ಟಾರ್ಟ್ ಆಗ್ತಾ ಇತ್ತು, ಆದರೆ ದಮ್ ತಗೊಳ್ತಾ ಇರಲಿಲ್ಲ. ಗೈಸ್, ಈಗ ನಾವಿರೋದು ವಿಘ್ನೇಶನ ಅಣ್ಣನ ಮನೆಯಲ್ಲಿ. ಸೊ ದೊಡ್ಡ ಮನೆ ಇಟ್ಟಿದ್ದಾರೆ ನೋಡಿ, ಮನೆ ನೋಡೋದು ಅನಿಸ್ತದೆ. ನೆಕ್ಸ್ಟ್ ವಿಘ್ನೇಶ ಕೂಡ ದೊಡ್ಡ ಮನೆ ಕಟ್ಟಿದ್ದಾರೆ. ಪ್ರಜ್ವಲ್ ಈಗ ಬಂದಿರೋದು, ನಮ್ದು ಆಲ್ರೆಡಿ ಊಟ ಎಲ್ಲ ಆಗಿದೆ. ಅಂದರೆ ಇವನು ಊಟ ಆಲ್ರೆಡಿ ಇವಂದು ಆಗಿದೆ, ನಾನು ಊಟ ಬೇಡ ಅಂತೇಳಿ ಲೇಟ್ ಬಂದಿರೋದು. ಊಟ ಆಗಿಲ್ಲ, ನಾನು ಮನೆ ಹೋಗ್ಲಿಕ್ಕೆ ಅಂತ ನಾನು ಬೆಂಗಳೂರಿಂದ ಇವಾಗ ಲ್ಯಾಂಡ್ ಆಗಿದೆ. ಸಾವು ಬಂದು 1 ವಾರ ಆಯ್ತು ಕೆಲಸ ಇಲ್ಲ ನಮಗೆ ಅಲ್ಲಿ. ನಮ್ಮ ಕೈ ಮುಗಿದು ಮಾತ್ರ ಈಗ ಊಟ ಆಗಿದೆ ನಮ್ದು. ಮಾತ್ರ ಊಟ ಮೊದಲು ಕೈ ಮುಗಿದು ಮತ್ತೆ ಪ್ರಜ್ವಲ್ ನಿಮಗೆ ಇದು ಪ್ರಜ್ವಲ್ ಅವರಿಗೆ ಆಲ್ರೆಡಿ ನಾವು ಬಳಸಿದ್ದೇವೆ. ಪ್ರಜ್ವಲ್ ನಾವು ಊಟ ಮಾಡುವಾಗ ಪ್ರಜ್ವಲ್ ಇಲ್ಲದ ಕಾರಣ ನಾವು ಆಲ್ರೆಡಿ ಅವರಿಗೆ ಅಂತ ನಾವು ಬಳಸಿದ್ದೇವೆ. ವಿಘ್ನೇಶ, ಇದು ಪ್ರಜ್ವಲ್ ಅವರಿಗೆ. ಇದು ವಿಘ್ನೇಶ್ ಅಂತ ಸ್ಟೈಲ್ ಮಾಡ್ತಿದ್ದಾನೆ. 5 ಗ್ರಾಮ್ 5 ಗ್ರಾಮ್ ಅಂದ್ರೆ 5 ಗ್ರಾಮ್ ಮತ್ತೆ ಇದು ಇಲ್ಲಿ ಸರ್ ಇವರ್ದಣ್ಣ. ಇವರ ಬ್ಯಾಗ್ ಅಲ್ಲಿ ಫುಲ್ ಕ್ಯಾಶ್ ಉಂಟು. ಕೀರ್ತಿ ಚಿಕ್ಕರು ಇದು ಹಣ ನೋಡಿ. ಇದು ಬಿಸಿಲಿಗೆ ಹೊಳಿತಾ ಇತ್ತಾಗ ಟಾಂಟಣಿ ನೋಡುವಾಗ ಇದು ಬಂಗಾರ ದುಂಗರ. ಅಣ್ಣ ಇವರ್ದು ಬ್ಯಾಗ್ ಅಲ್ಲಿ ಫುಲ್ ಕ್ಯಾಶ್. ಅದನ್ನ ಮಾಡಿ ಸಹಿ ಮಾಡಿ ದೇವರು ಆಯ್ತಾ. ಮೇಲೆ ಬನ್ನ ಮತ್ತೆ ಇದು ವಿಘ್ನೇಶ ಅಂತ ಅಪ್ಪ. ಇದು ಬೆಡ್ರೂಮ್. ಇದು ಪ್ರಜ್ವಲ್, ಇದು ಸಾರಿ ಪ್ರಜ್ವಲ್ ಅಂತ ಹೇಳಿ ಪ್ರಜ್ವಲ್ ಅಂತ ಬರ್ತದೆ. ಇದು ವಿಘ್ನೇಶನ ಅಣ್ಣಂದು ಬೆಡ್ರೂಮ್ ನೋಡಿ. ಹಾಗೆ ಅಲ್ಲ ನೋಡಿ, ಕೆಪ್ಪನಿಗೆ ಹೇಗೆ ಭಾಗದಲ್ಲಿ ಕೆಪ್ಪನಿಗೆ ನಿಮಗೆ ಓಯ್ದು ಮಾತಾಡು. ಇದು ಗೌತಮ್ ಮಲಗಿಕ್ಕೆ. ಸರಿ ಪುರೇ ಕೊಯ್ಯ ಗೈಸ್, ಸಾಧಾರಣ ದೊಡ್ಡದುಂಟು. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಅಲ್ಲಿ ವಿಘ್ನೇಶ್ಗೆ ಅಗತ್ಯವಿದ್ರೆ ನಿದ್ದೆ, ನೈಟ್ ಕೆಲವೊಂದು ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಾನೆ, ನೈಟ್ ಡ್ರೈವ್ ಮಾಡಿ ನಿದ್ದೆ ಬರದಿದ್ರೆ ಇಲ್ಲಿ ಬಂದು ಮಲಗಬಹುದು. ಅದಕ್ಕೆ ಏನು ಸಮಸ್ಯೆ ಇಲ್ಲ. ಕೂತ್ಕೊಳ್ಳಿಕ್ಕೆ ಮಂಚಗಳು ಉಂಟು. ಇದು ವಿಘ್ನೇಶ್ ಮಲಗಿದ್ದಾರೆ. ವಿಘ್ನೇಶ್ ಮಲಗಿದ ವಿಘ್ನೇಶ್ ಮತ್ತೆ ಅವನ ಅಣ್ಣ ಅಲ್ಲಿ ಈಗ ಅದು ದೊಡ್ಡದಾಗಿ ಈಗ ಆಗಿದೆ. ಪೃಥ್ವಿ ಅಂತೇಳಿ ಕೂಲು ಮುಂದಲ್ಲ ವಿಘ್ನೇಶ್ ಜನರು ಬನ್ನಿ, ಮದುವೆ ಉಂಟು, 2,000 ಜನ ಎಲ್ಲ ಸೇರ್ಬೇಕು. ವಿಘ್ನೇಶ್ ಟ್ಯಾರಿಸ್ ಹೋಗ್ಲಿಕ್ಕೆ ಮನಸ್ಸು ಉಂಟು, ಆದರೆ ಹೋಗ್ಬೇಡಿ, ಯಾಕೆ ಅಷ್ಟು ಬಿಸಿಲುಂಟು. ಸೊ ಇದು ಬಾಲ್ಕನಿ ವೆಲ್ಕಮ್ ಟು ಬಾಲ್ಕನಿ. ಚಿತ್ರಕೂಲಿ ವಿಘ್ನೇಶ್ ಇಲ್ಲೇ ಇರ್ತೀವಿ ಜಾಸ್ತಿ, ಇಲ್ಲಿ ಸಿಗ್ತೀವಿ ನಮಗೆಲ್ಲ. ಜಿಮ್ ಹೋಗ್ತಾನೆ. ಇದು ಹೇಗೆ ವರ್ಕೌಟ್ ಡೈಲಿ ರೂಟೀನ್ ಹೇಗೆ ನಿಮ್ದು? ಜಿಮ್ ಇದ್ದು ರೂಟೀನ್ ಡಯಟ್ ಅಂತ ಮೇಂಟೈನ್ ಮಾಡೋದೇ ಇಲ್ಲ. ಜಿಮ್ ಆಯ್ತಾ ಕರ್ಮಕ್ಕೆ ಮಾಡಿದ ಬಾಡಿ ಒಂದು ಬಿಟ್ಟು ನ್ಯಾಚುರಲ್ ಇರ್ಲಿಕ್ಕೆ ಅಷ್ಟೇ. ನಮ್ದು ನೋಡಿ ಏನಿಲ್ಲ, ಅದಕ್ಕೆ ನಮ್ಮ ದಿವಸ ಬರಲಿಲ್ಲ, ಬರ್ಬೇಕಷ್ಟೇ. ಜಿಮ್ ನೋಡುವಾಗ ಗೊತ್ತಾಗಿಲ್ಲ. ಜಿಮ್ ನೋಡಿ ಕರೆಕ್ಟ್ ನೋಡಿ Correct. ಹೊಟ್ಟೆ ಕರೆಕ್ಟ್ ಬಂದದ್ದು, ಬೇರೆ ಅಂತ ಬರಲಿಲ್ಲ. ಎಲ್ಲ ಇದೆ ನೋಡಿ, ಕೆಳಗೆ ಇದು ಕಾಲು. ಅದು ಅವನ ಅಲ್ಲಿರೋದು ಜಾಸ್ತಿ. ಹಿಂದೆ ಕಾಸು ಉಂಟಲ್ಲ ನಿಜ ಐಟಮ್ಸ್ ಸ್ವಲ್ಪ ಮಂಚ ಅಲ್ಗೋಲ್ಲ ಇದೆ ಇಂಜ ಟಿಂಗ್ ಟಿಂಗ್ ಸೌಂಡ್ ಉಂಟು ಅವತ್ತ ಅವತ್ತು ಎಷ್ಟು
ಕೊಡ್ತೀರಿಯಾ ದಾದು ಪೇಡ ಹತ್ತಿ ಅವು ಒಂದು ಬೀಡ 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 ಪೇಡ ಹತ್ತಿ ಸಾವನ್ನ ನಮಗೆ ಕೊಡ್ತೀರ ಬೇರೆ ಕೊಡ್ತೇನೆ ಅನ್ಕೊಂಡಿದ್ದೆ ಕೊಡ್ತೀನಿ ಇಲ್ಲ ಏರು ಕೊಡ್ತೇನೆ ಅಂದಿದ್ದೆ ನದಿ ಕೊಡಿಯಾ ಹೆಂಗ್ ಕೊಡ್ಲ ಮಾರೆ ವಿಘ್ನೇಶ್ ದೇವ್ರು ಯಾರೋ ಗಿಫ್ಟ್ ಯಾರಿಗೋ ಕೊಟ್ಟಿದ್ನ ಇಲ್ಲಿ ಇಟ್ಟಿದ್ದ ಸಹ ಬಿಡ್ತಿಲ್ಲ ಇವ ಅಂತ ಇಡಬಲೆ ವಿಘ್ನೇಶ್ ಅಲ್ಲಿಪ್ಪ ವಿಘ್ನೇಶ್ ವಿಘ್ನೇಶ್ ಕರೀಶ ಓ ಗೋಡಗೆ ವಿಘ್ನೇಶ್ ಇಷ್ಟು ಸೆಟ್ ಬಂದು ಈಗ ಮಾಡಿದೆ ಮಾರೆ ಇನ್ನು ಬೇಗ ಬಂದ್ರೆ ನಂದು ಇವತ್ತು ಬರ್ತಡೇ ಮಾಡಿದ್ದೆ ಅವ್ರಿಲ್ಲ ಅಂತ ಆಗ್ತದೆ ಎಲ್ಲ ಊಟ ನೈಟ್ ನಿಕ್ ಪರ್ರೊಂಡು ఆయన పురంచుడు ఆయన వచ్చాడు మళ్ళీ అవరండి కై ಇಲ್ಲ ನಿಕ್ಲ ಉಳ್ಳ ರೆಡ್ಡಿ ಇಂಗ್ಲಾಂಡ್ ನಿಕ್ಲ ಡ್ರೆಸ್ ಚೇಂಜ್ ಮಾಡ್ತಲ್ವ ಪಿರೋ ದೆಕ್ಕರ ಪುರ ಬ್ಯಾಗ್ ಉಂಟದ ಡ್ರೆಸ್ ಇದು ಬ್ಯಾಗಲ್ಲಿ ಡ್ರೆಸ್ ಎಲ್ಲ ಉಂಟು ಇವ್ರದ್ದು ಈಗ ಡ್ರೆಸ್ ಚೇಂಜ್ ಮಾಡಿ ಪಾತ್ರೆ ತೊಳಿಲಿಕ್ಕೆ ಸೀದಾ ಕರೆಕ್ಟ್ ಟೈಮು ಇಷ್ಟೇ ಕೊಡೋದು ಸ್ವಲ್ಪ ಸ್ವಲ್ಪ ಊಟ ನೋಡಿ 2 ಪೂರಿ ಸ್ವಲ್ಪ ಅದು ಕೆಲಸ ನಾವು ಇಷ್ಟೇ ಕೊಡೋದು ಈಗ ಡ್ರೆಸ್ ಚೇಂಜ್ ಮಾಡಿ ಪಾತ್ರೆ ತೊಳಿಲಿಕ್ಕೆ ಹೋಗ್ತಾರೆ ಹಿಂದೆ ಸೋಡಾ ಬೇಕಾ ಅದು ಅವ್ರು ಮತ್ತೆ ತೆಗೆದು ಎಲ್ಲ ಆದ್ಮೇಲೆ ತೆಗಿತಾರೆ ಕ್ಲೀನ್ ಮಾಡಿ ತೆಗಿದೈತೆಲ್ಲ ನೋಡಿ ತಿನ್ಲಿಕ್ಕೆ ಬೊಕ್ಕ ಇತ್ತು ಕುಲ್ಲು ಹೋಗ್ತದೆ ಬೊಕ್ಕ ಫುಲ್ ಇಂಚು ಕುಲ್ಲು ದೆಕ್ಕುನೇ ಈಗೊಂದು ನಮ್ದು RX ಈಗ ಒಂದು ಟೆಸ್ಟ್ ಮಾಡಲಿಕ್ಕೆ ರಾಹುಲ್ ಅಣ್ಣ ರೆಡಿ ಆಗಿದ್ದಾರೆ ಮತ್ತೆ ಇವ್ರು ಆದಷ್ಟು ಬೇಗ ಇವರೊಂದು RX ತೆಗಿಲಿಕ್ಕೆ ಈಗ ಮನ್ಸು ಮಾಡಿದಂಗಿದೆ ಆಸೆ ಉಂಟು ಗೊತ್ತಿಲ್ಲ ಎಂತ ಆಗ್ತದೆ ಒಳ್ಳೆ ರೇಟ್ ಒಂದು ಒಳ್ಳೆ ಗಾಡಿ ಗಾಡಿ ಬಂದ್ರೆ ಸಿಗ್ಲಿ ಅಂತ ಕಾಯ್ತದ್ದು ಮತ್ತೆ ಇವನ್ಸ ಇವನ್ಗೆ ಸಹ ಆಸೆ ಉಂಟು ವರ್ಷ ಆಯ್ತು ಇದು ಮಾಡ್ತಾನೆ ಮದ್ದು ಹಾಕಿದ್ದಾನೆ ಕೊಳ್ಳೆಗಾಲ RX ತೆಗೆಯುವಾಗ ಈಗ ಇವರೆಲ್ಲ RX ತೆಗೆದ್ರೆ ಮತ್ತೆ ನಾವೆಲ್ಲ ಒಂದು ಒಟ್ಟಿಗೆ ರೈಡ್ ಹೋಗ್ಲಿಕ್ಕಿದ್ದೇವೆ ನಮ್ದು ಎಷ್ಟು ದಿನ ರೆಡಿ ಹೋಗ್ತಾ ಗೊತ್ತಿಲ್ಲ ಈಗ ಕೇರಳಕ್ಕೆ ಹೋಗ್ಬೇಕಂತ ತುಂಬ ವರ್ಷದಿಂದ ಆಸೆ ಇಟ್ಕೊಂಡ ಈಗ ವಿಘ್ನೇಶ್ ಅವ್ರದ್ದು ಆಸೆ ನಿರಾಸೆ ಆಗಿದೆ ವಿಗು ಕಾಂಜಂಗಾಡು ಪೋವರ್ ಆಫರ್ ಉಂಟು ಪೋಯ್ ಎಲ್ಲೇ ಪೋಯ್ 24ಗೆ 26ಗೆ 26ಗೆ ಯಾವ್ದು ಪ್ರೋಗ್ರಾಮ್ ಉಂಟಾ ಇವೆಂಟ್ ಇದೆ ಇವೆಂಟ್ ಇಜ್ಜಿ ಎಂಗ್ಲಂಜಿ ಕುಟುಂಬದ ಬಡ್ಸರು ನೀರು ಬಿಡ ಆಯ್ತು ನೀರು ಒಂಜಿ ಬರ್ತಾರಿಗೆ ಬರ್ತಾರೆ ಆಯ್ತು ಆಯ್ತು ಆಯ್ ಮಾರ ಅಪರೂಪ ಮಾರ ಬೇಡ ಪರ್ಪೆ ತಿಕ್ಕೂನಲ್ಲಿಜ್ಜಿ ಏಪ ಲಾಸ್ಟ್ ಕಾಲೇಜ್ ನಾನು ಸಿಕ್ಕಿನ ಇಲ್ಲ ಕೇಳಿ ಬೇಲೆ ಬರೀತಾ ಪ್ರಜ್ಞಾಲಿತ ಚೌಕಾತ ಮರಿ ಬಲ್ದಾತ ಊರುಡು ಬಲ್ದೀಪ್ ನೀವರಿಯ ನಾನು ಮಾರ ಬಲ್ದಿದ್ದೇನೆ ಕಪ್ಪ ಇಲ್ಲದಲ್ಲೇ ಪೂಜೆ ಮಂತ್ರ ನಾನು ಬುಲ್ದವರ ಗೊಂಡೆ ಮಾರೆ ಸೊ RX ಬಿಟ್ಟು ಈಗ ಗೋ ಕಂಪನಿಯ ಹೀರೋ 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 ಎಕ್ಸ್ಟ್ರೀಮ್ ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಸೌಂಡ್ ವೈಸ್ ಸಖತ್ತಾಗಿದೆ ನನ್ನ RX-ನ ಇನ್ನೊಬ್ರು ತಗೊಂಡು ಹೋಗಿದ್ದಾರೆ ಅಂದರೆ ರಾಹುಲ್ ಅಣ್ಣ ಕುಂದು ಕೊರತೆಗಳ ಬಗ್ಗೆ ಗಾಡಿ ಹಿಂದೆ ಹೋಗಿಲ್ಲ ಮಾರೆ ತಾನೇ ಹತ್ತಿದ ಇದ್ರು ಚೂರು ಪಿರೋ ಇಪ್ಪಿ ನಮ್ಮನ್ನು ಮತ್ತೆ ಹೋಗಿದ್ದಾರೆ ಮಾರೆ ಕೂತ್ಕೋ ನಾವು ನೋಡಿ ಎಲ್ಲಿಗೆ ಹೋಗುದು ಅವನು ಸೀದಾ ಫ್ರೆಂಡ್ಸನ್ನೇ ಮರಿತಾನಲ್ಲ ಮಾರೆ 10 ನಿಮಿಷಕ್ಕೆ ಸರಿವಲ್ಲ ಒಂದು ಎಷ್ಟು ಕೂತ್ಕೋದು ಗಾಡಿ ಯಸ್ ಲೆಟ್ಸ್ ಗೋ ಬಂದೆ ನಮ್ಗೆ ಆಗಲ್ಲ ನಮ್ದು RX ಬೆಸ್ಟು ಕರುವಾಗಿ ರೋಡ್ಗಳು ಸಖತ್ತಾಗಿದೆ ಬಟ್ ಕೇರ್ಫುಲ್ ಆಗಿದೆ ಮಾಡು ಗಾಡಿ ಬಂದಾಯ್ತು
ನನಗೆ ಫಸ್ಟ್ ಬಿಡೋದ್ರಿಂದ ಖುಷಿ ಆಗ್ತಿದೆ. ಆ್ಯಂಡ್ ಪೃಥ್ವಿ ಗೊತ್ತಿಲ್ಲ ಹೇಗಿದೆ ಅಂತ, ಸ್ವಲ್ಪ ಭಯ ಆಗಿದೆ ಇವರಿಗೆ, ಬಟ್ ನನಗಾಗಿಲ್ಲ. ಎಕ್ಸ್ಟ್ರೀಮ್ ಪವರ್ ಇದು ಕೂಡ ಚೆನ್ನಾಗಿದೆ ಗಾಡಿ. ಚಂಡಿಯ ಫುಡ್ ಹೇಗುಂಟಣ್ಣ? ಗಾಡಿ ಸೂಪರ್ ಉಂಟು. ಸ್ಪಾರ್ಕ್ ಪ್ಲಗ್ ಮತ್ತೆ ಟೋಟಲ್ ಕೇಬಲ್ ಚೇಂಜ್ ಮತ್ತೆ ಒಳ್ಳೆ ಹೇಳ್ತದೆ. ಪಿಕಪ್ ಸೂಪರ್ ಉಂಟು. ಸ್ಟಾರ್ಟಿಂಗ್ ಇನಿಷಿಯಲ್ ಲ್ಯಾಗ್ ಉಂಟು. ಗಾಡಿಗೆ 1 ಲಕ್ಷ ಖರ್ಚು ಮಾಡಬೇಕು ಅಂತೇಳಿ ಇಲ್ಲ, ಕಮ್ಮಿ ರೆಡಿ ಮಾಡಿಸ್ತದೆ. ಇಂಜಿನ್ ಚಂದ ಉಂಟು. ಚಂದ ಉಂಟು ಇಂಜಿನ. ನಿಮಗೆ ಅಂತ ಏನು ಡಿಸ್ಕ್ ಹಾಕ್ಸಿದ್ರೆ ಒಳ್ಳೆ ಡಿಸ್ಕ್ ಪೈಂಟು. ಸರಿ, ನೀವು ಗಾಡಿ ಬಿಟ್ಟು ನಿಮಗೆ ಇನ್ನೇನು ಹೇಗೆ ಅನಿಸ್ತದೆ ಹಾಗೆ ಮಾಡುವ ಕೆಲಸ ಗಾಡಿ. ಹಾಂ, ಗಾಡಿ ಒಳಗೆ ಹಾಕ್ಬೋದಿತ್ತ ಅಂತ. ಇಲ್ಲಿ ಹೊರಡೋ ಹೊತ್ತಾಗಿದೆ, ಮಳೆ ಬಂತು. ಮಳೆಯಿಂದಾಗಿ ನಾವು ಆಗಲೇ ಹೋಗಬೇಕಿತ್ತು, ಬಟ್ ಹೋಗ್ಲಿಕ್ಕೆ ಆಗಲಿಲ್ಲ. ಮತ್ತು ವಿಘ್ನೇಶ್ ಈಗ ಶೂ ಹಾಕ್ತಿದ್ದಾನೆ. ಈ ಮಳೆಗೆ ಯಾರು ಶೂ ಹಾಕ್ತಾರೆ ಮಾರ್ರೆ? ಶೂ ಒದ್ದಾಗಿ ಚಂಡಿ ಪುಂಡಿ ಆಗಿದೆ. ಮಸ್ತ್ ಖುಷಿ ಅಂತ ಮಸ್ತ್ ಸಮಯ ಆಗಿದೆ ಅಂತ ಅದೇ ಅಲ್ಪ ಮೆಲ್ಲ ಅಮ್ಮನಿಗೆ ಕೊಡ್ತೇವೆ. ಆಯ್ತು, ಥ್ಯಾಂಕ್ ಯು. ಯಾರಿಗೆ ಕೊಡ್ಬೇಕಿಲ್ಲ? ಅಮ್ಮನಿಗೆ ಕೊಡ್ಬೇಕು. ಅಮ್ಮನಿಗೆ ಕೊಡ್ಬೇಕಿಲ್ಲ. ಓಕೆ, ತೆಂಗಿನಕಾಯಿ ನಮಗೆ. ತೆಂಗಿನಕಾಯಿ ನಿಮಗೆ ಪದಾರ್ಥ ಮಾಡಲಿಕ್ಕೆ. ಮುಗ್ಲಿ ಸ್ವೀಟ್ ಬಾಕ್ಸ್ ಕೊಡ್ಲಿ. ಸ್ವೀಟ್ ಬಾಕ್ಸ್ ಇಜ್ಜಾಯ್ತಾ? ಹೆಚ್ಚಿನ ಸ್ವೀಟ್ ಹೆಚ್ಚಿನ ಇಂದ ಪದ ಮರ್ಯಾದೆ ಬಿಟ್ಟಿದ್ದೇವೆ ನಾವು. ಆಯ್ತಾಯ್ತು. ಉಂಟುಂಟು ಸಾಕು. ಬಂದಾಗ ಇನ್ನೂ ಲಾಸೇ ಮಾಡ್ತಾರೆ. ಅಕ್ಕ ಬರ್ತೇವೆ. ಬಾಯ್ ಬಾಯ್ ಅಣ್ಣ, ಬಾಯ್ ಬಾಯ್ ಬ್ರೋ. ಬಾಯ್ ಬಾಯ್ ಬಾಯ್.